ಅದೇ ಥರ ನೂರಾರು ಹಬ್ಬಗಳು ಇದ್ದಾವೆ. ರಂಜಾನ್ ಬಂತು ಅಂತಂದರೆ ಮುಸಲ್ಮಾನರ ಹಬ್ಬ, ಕ್ರಿಶ್ಚಿಯನ್ನರ ಹಬ್ಬ, ಕ್ರೈಸ್ತ ಅಂತ ನಾವು ಕ್ರಿಸ್ಮಸ್ ಅಂತ ಆಚರಿಸ್ತೇವೆ. ಹಾಗೆಯೇ ಹಿಂದೂಗಳ ಹಬ್ಬ ದೀಪಾವಳಿ, ದಸರಾ ಈ ಥರ ಎಲ್ಲ ನಾವು ಆಚರಿಸ್ತೇವೆ. ಆದರೆ ಇಡೀ ದೇಶದ ತುಂಬ ಎಲ್ಲರೂ ಕೂಡಿ ಆಚರಿಸ್ತಾ ಇರುವಂಥ ಒಂದೇ ಒಂದು ಹಬ್ಬ ಯಾವುದಾದ್ರೂ ಇತ್ತು ಅಂತಂದರೆ ಅದು ಸ್ವಾತಂತ್ರ್ಯೋತ್ಸವ. ಹೀಗೆ ಎಲ್ಲರೂ ಕೂಡಿ ಆಚರಿಸುವಂಥ ಈ ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು, ಈ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದನ್ನು ನಾವು ಸುಮ್ಮನೆ ಒಂದೆರಡು ಮಾತುಗಳಲ್ಲಿ ತಿಳ್ಕೋಬೇಕಾಗಿತ್ತು ಅಂತಂದರೆ, ಭಾರತ ದೇಶ ಇದು ಎಂಥದ್ದು ಅಂತಂದರೆ ಇದೊಂದು ತೋಟದ ಇದ್ದಂತೆ. ಒಂದು ತೋಟದಲ್ಲಿ ಹೇಗೆ ಅನೇಕ ಥರದ ಹೂಗಳು, ಅಲ್ಲಿ ಗುಲಾಬಿ ಇರ್ತದೆ, ಅಲ್ಲಿ ಮಲ್ಲಿಗೆ ಇರ್ತದೆ, ಅಲ್ಲಿ ಸೇವಂತಿಗೆ ಇರ್ತದೆ, ಹೀಗೆ ನೂರಾರು ಥರ ಹೂಗಳು ಒಂದು ತೋಟದಲ್ಲಿ ಹೇಗಿರ್ತವೋ ಹಾಗೆ ನಮ್ಮ ದೇಶದಲ್ಲಿ ಅನೇಕ ಥರದ ಜಾತಿಗಳು, ಅನೇಕ ಥರದ ಮತಗಳು, ಪಂಥಗಳು, ಧರ್ಮಗಳು ಎಲ್ಲವನ್ನು ಕೂಡಿ ಎಲ್ಲ ಹೂಗಳಿಂದ ಕೂಡಿ ಒಂದು ತೋಟ ಹೇಗಾಗುತ್ತೋ ಹಾಗೆ ಎಲ್ಲ ಧರ್ಮ, ಮತ, ಪಂಥ, ಜಾತಿಗಳಿಂದ ಕೂಡಿರ್ತಕ್ಕಂಥ ಒಂದು ದೇಶ ಯಾವುದಾದ್ರೂ ಇತ್ತು ಅಂತಂದರೆ ವಿಶ್ವದಲ್ಲಿ ಅದು ಭಾರತ ಒಂದೇ. ಹೀಗೆ ಅನೇಕ ಥರದಿಂದ ನಾವು ಐಕ್ಯದಿಂದ ಬಾಳ್ತಾ ಇರುವಂಥದ್ದು ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂಥ ಈ ನಮ್ಮ ಇವತ್ತಿನ ಒಂದು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವು ಸ್ವತಂತ್ರವಾಗಿದ್ದೇವೆ, ನಮ್ಮ ಮಕ್ಕಳು ಸ್ವತಂತ್ರವಾಗಿದ್ದಾರೆ, ನಾವೆಲ್ಲರೂ ಸ್ವತಂತ್ರದ ಗಾಳಿಯನ್ನು ಉಸಿರಾಡ್ತಾ ಇದ್ದೇವೆ ಅಂತಂದರೆ ಇದಕ್ಕೆ ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಬಂದಿಲ್ಲ. ಇಲ್ಲಿ ಅನೇಕ ಥರದ ಬಲಿದಾನಗಳು ನಡೆದಿದ್ದಾವೆ. ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈಗ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ತಮ್ಮ ಜೀವವನ್ನು ಬಲಿದಾನ ಕೊಟ್ಟು ನಮ್ಮೆಲ್ಲರಿಗೂ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆದರೆ ಇಂಥ ಸ್ವಾತಂತ್ರ್ಯದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು, ಹಿರಿಯರು ಎಷ್ಟೆಲ್ಲ ಜನ ನಾವು ಇತಿಹಾಸವನ್ನು ಓದಬೇಕು. ಯಾಕಂದರೆ ಇತಿಹಾಸ ಏನು ನಡೆದೋಗುತ್ತೆ, ಏನು ಓದಬೇಕು ಬಿಡು ಅಂತ ಎಷ್ಟೋ ಜನ ಅವಕಾಶ ಮಾಡ್ತಾರೆ. ಇಲ್ಲ, ಅವಶ್ಯಕವಾಗಿ ನಾವು ಇತಿಹಾಸ ಓದಬೇಕು. ಯಾಕಂದರೆ ಇತಿಹಾಸ ಓದಿದ್ದೀವಿ ಅಂತಂದರೆ ಏನಾಗ್ತದೆ ಅಂತಂದರೆ ಇವತ್ತಿನ ಈ ಸ್ವಾತಂತ್ರ್ಯ ನಾವೇನು ಇಷ್ಟು ಸುಂದರವಾಗಿ ನಾವು ಬದುಕ್ತಾ ಇದ್ದೀವಲ್ಲ, ಈ ಬದುಕಿಗೆ ಎಷ್ಟು ಜನ ತಮ್ಮ ಬಲಿದಾನವನ್ನು ಈಗ ಕೊಟ್ಟು ಬಿಟ್ಟರೆ ಅನ್ನೋ ಅರಿವು ನಮಗಾಗ್ತದೆ. ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಸಣ್ಣ ಮಕ್ಕಳು, ಒಬ್ಬ ಹುಡುಗ ಭಾರತ ದೇಶದಲ್ಲಿ ಅವತ್ತಿನ ಹಿರಿಯರೆಲ್ಲರೂ ಕೂಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಒಬ್ಬ ಹುಡುಗ ಪೊಲೀಸರ ಮೇಲೆ ಕಲ್ಲನ್ನು ಉಗಿತಾನೆ. ನಮ್ಮ ಭಾರತದ ಯುವಕ ಪೊಲೀಸರ ಮೇಲೆ ಕಲ್ಲನ್ನು ಉಗಿದಕ್ಕಾಗಿ ಆತನಿಗೆ ಶಿಕ್ಷೆ ಕೊಡ್ತಾರೆ ಬ್ರಿಟಿಷರು. ಕೋರ್ಟಿನಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರ. ಆ ಹುಡುಗನಿಗೆ ಜಡ್ಜ್ ಕೇಳ್ತಾನೆ, ಏನು ನಿನ್ನ ಹೆಸರು ಅಂತ. ಆ ಹುಡುಗನ ಹೆಸರು ಚಂದ್ರಶೇಖರ್ ತಿವಾರಿ ಅಂತ ಇರ್ತದೆ. ಆದರೆ ಚಂದ್ರಶೇಖರ್ ತಿವಾರಿ ಅಂತ ಆತ ಹೇಳೋದಿಲ್ಲ. ಆ ಹುಡುಗ 10-12 ವರ್ಷದ ಹುಡುಗ ಏನು ಹೇಳ್ತಾನಂತಂದರೆ, ನನ್ನ ಹೆಸರು ಚಂದ್ರಶೇಖರ್ ಆಜಾದ್. ಯಾಕೆ ಹುಡುಗರಲ್ಲಿ ಅಷ್ಟು ಆಜಾದದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಕಿಚ್ಚು ತುಂಬಿತ್ತು. ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತಾನಂತ. ಯಾಕೆ ನೀನು ತಿವಾರಿ ಅಂತ ಇಲ್ಲಿ ಬರ್ತಾರೆ ಆಜಾದ್ ಅಂತ? ನನ್ನ ಒಂದು ಜೀವನದ ಒಂದು ಕನಸದ ಈ ಭಾರತ ದೇಶ ಆಜಾದ್ ಆಗಬೇಕು, ಅದು ನನ್ನ ಜೀವನದ ಕನಸು. ಅದಕ್ಕೆ ನಾನು ಹೆಸರೇ ನಾನು ಆಜಾದ್ ಅಂತ ಇಟ್ಕೊಂಡಿದ್ದೀನಿ ಅಂತಂದು ಅದು ಮುಂದೆ ಹುಡುಗ ಬೆಳೆದು ದೊಡ್ಡದಾಗಿ ಚಂದ್ರಶೇಖರ್ ಆಜಾದ್ ಅನ್ನುವಂಥ ಒಬ್ಬ ವೀರ ಸ್ವತಂತ್ರ ಹೋರಾಟಗಾರ ಆಗಿ ಈ ದೇಶಕ್ಕೆ ಸ್ವತಂತ್ರ ಕೊಡುವಲ್ಲಿ ತನ್ನ ಜೀವವನ್ನೇ ಈಗ ಮುಡುಪಾಗಿಟ್ಟು ಬಲಿದಾನ ಕೊಟ್ಟಿರ್ತಕ್ಕಂಥ ಈಗ ಅನೇಕ ಥರದ ಆ ಹುಡುಗನಿಗೆ 10 ಚಡಿಯೇಟು ಕೊಡಬೇಕಂತ ಅವ್ರು ಏನು ಮಾಡ್ತಾರೆ, ದೇವರಿಗೆ ನಿರ್ಣಯ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. 10 ಚಡಿಯೇಟು ಕೊಡಬೇಕು ನನಗೆ ಅಂತ. ಯಾಕೆ ತಪ್ಪು ಮೇಡಮ್ ಬೆಳಗ್ಗೆ ಅವ್ರು ಶಿಕ್ಷೆ ಏನಾದ್ರು ಆಗಬೇಕು. 10 ಚಡಿಯೇಟು ಆ ಹುಡುಗನಿಗೆ ಹೊಡಿತಾರೆ. ಹಿಂದೆ ರಕ್ತ ಆಗ್ತದೆ. ಹಿಂದೆ ಕಾಲು ತೊಡೆಗಳೆಲ್ಲ ರಕ್ತ ಆಗ್ತವೆ. ಆದ ಬೆಳಗ್ಗೆ ಹೇಳಿದಂತನ ಇಲ್ಲ ರಕ್ತ ಬಂತು ಆ ಹುಡುಗನಿಗೆ. ನಮ್ಮ ದೇಶದ ಈ ಕಾನೂನಲ್ಲಿ ಏನಾದಂತಂದರೆ ರಕ್ತ ಬಂತು ಅಂದರೆ ಆತನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ. ₹1 ಆತನಿಗೆ ಆಗಿನ ಕಾಲದ ₹1 ಆತನಿಗೆ ಕೊಡ್ರಿ, ದವಾಖಾನೆಗೆ ಆತನಿಗೆ ತೋರಿಸ್ಬೇಕಂತ ಹೇಳಿದಾಗ ₹1 ಆತನಿಗೆ ಕೊಡ್ತಾರೆ. ಆ ₹1 ಈಗ ಒಗೆದು ಬಿಡ್ತಾನೆ ಅದು ಮಾರಿ ಮೇಲೆ. ಅರೆ ಇದೆಲ್ಲ ರಕ್ತ, ಕಾಲಲ್ಲಿ ರಕ್ತ ಸುರಿಯಕತ್ತದ, ತೊಡಿಯಲ್ಲಿ ರಕ್ತ ಸುರಿಯಕತ್ತದ. ನಾನು ಹೆಂಗೆ ತಯಾರಾಗಿದ್ದೀನಿ ಅಂತಂದರೆ ನನ್ನ ರಕ್ತವನ್ನು ಎದೆಗೆ ಗುಂಡು ಹೊಡೆದ್ರೆ ಸಹಿತ ನಾನು ಇವತ್ತು ಎದೆ ಕೊಟ್ಟು ನಿಲ್ತೀನಿ ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಂತ ಜಡ್ಜಿಗೆ ಆ ₹1 ಮುಖದ ಮೇಲೆ ಹೋಗ್ತಾನೆ ಆತ ಅಂತಂದರೆ ಎಂಥ ಧೀರರ ನಾಡಿನ ಹುಡುಗರ, ಇಂಥ ಅನೇಕ ಥರದ ಮಹಿಳೆಯರ ಒಂದು ಬಲಿದಾನದಿಂದಾಗಿ ಇವತ್ತು ದೇಶವನ್ನು ನಾವು ಸ್ವತಂತ್ರ ಆಳ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆದರೆ ಏನಾಗಿದೆ ಅಂತಂದರೆ ಇಲ್ಲಿ ಎಷ್ಟೇ ನಾವು ಇದ್ದರೂ ಸಹಿತ ನಮ್ಮಲ್ಲಿ ಮೇಲುಗಳು, ಕೀಲುಗಳು, ಏರಿಳಿತಗಳು, ದ್ವೇಷಗಳು ನಮ್ಮಲ್ಲೇ ಉಂಟಾಗಿ ನಾವೇ ಮತ್ತೆ ಕಿತ್ತಾಡಿ ನಾವೇ ಮತ್ತೆ ನಮ್ಮ ಸ್ವಾತಂತ್ರ್ಯ ಸತ್ಯದಂಥ ಒಂದು ಸಂಭವ ಇರುವುದರಿಂದ ನಾವು ಭಾಳ ಎಚ್ಚರಿಕೆಯಿಂದ ಒಂದೇ ಗಗನವ ಕಾಣುತ್ತಾ, ಒಂದೇ ನೆಲವನ್ನು ತುಳಿಯುತ್ತಾ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ನೀರು ಕುಡಿಯುವ ನಮ್ಮಲ್ಲಿ ಯಾಕೆ ಈ ಭೇದ ಭಾವ ಅಂತ ಒಬ್ಬ ಕವಿ ಹೇಳ್ತಾರೆ. ನಾವೆಲ್ಲರೂ ಒಂದೇ ಆಕಾಶದ ಕೆಳಗೆ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಯಾರೇ ಇರ್ಬೋದು.
ವಾಸ ಮಾಡ್ತಾ ಇರುವುದು ಒಂದೇ ಆಕಾಶದ ಕೆಳಗೆ, ದುಡಿತಾ ಇರೋದು ಒಂದೇ ನೆಲ, ಉಣ್ತಾ ಇರುವುದು ಒಂದೇ ಅನ್ನ, ಕುಡಿತಾ ಇರೋದು ಒಂದೇ ನೀರು, ಉಸಿರಾಡ್ತಾ ಇರೋದು ಒಂದೇ ಗಾಳಿ. ಹೀಗಿರುವಾಗ ನಮ್ಮಲ್ಲಿರುವಂಥ ಭೇದ ಭಾವಗಳನ್ನು ಎಲ್ಲರೂ ತೆಗೆದು ಹಾಕಿ ನಾವೆಲ್ಲರೂ ಅಣ್ಣತಮ್ಮರು, ನಾವೆಲ್ಲರೂ ಭಾರತೀಯರು ಅಂತ ಯಾವಾಗ ನಾವು ಬಾಳಕ್ಕೆ ಶುರು ಮಾಡ್ತೀವೋ ಆವಾಗ ನಿಜವಾದ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಅನುಭವಿಸಿದಂತೆ ನಮಗಾಗ್ತದೆ. ನಿಜವಾಗ್ಲೂ ಆವಾಗ ನಾವು ಈ ಭಾರತವನ್ನು ಸ್ವತಂತ್ರ ಮಾಡಿದಂತೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಮಡಿವಾಳ ಮಾಚಿದೇವ ನಮ್ಮೆಲ್ಲ ಹಿರಿಯರು ಆ ಶಕ್ತಿಯನ್ನು ಕೊಡಲಿ. ನಾವೆಲ್ಲರೂ ಪ್ರೀತಿಸೋಣ, ನಾವೆಲ್ಲರೂ ಒಗ್ಗಟ್ಟಾಗೋಣ, ನಾವೆಲ್ಲರೂ ಒಂದಾಗಿ ಬಾಳೋಣ ಅನ್ನುವಂಥ ಒಂದು ಸುಂದರ ಸಂದೇಶವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ನಾವು